ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಒಂದು ಕ್ಷಣ ಮೊಬೈಲ್ ಇಲ್ಲದೆ ಇರಲು ಸಾಧ್ಯವೇ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಅಲಾರಾಂ ಹೊಡೆಯದರ ಹಿಡಿದು ರಾತ್ರಿ ಮಲಗುವಾಗ ಯಾವುದೋ ಒಂದು ವಿಡಿಯೋ ನೋಡಿ ಕಣ್ಣು ಮುಚ್ಚುವವರೆಗೂ ಮೊಬೈಲ್ ನಮ್ಮ ಉಸಿರಾಗಿದೆ. ಅಷ್ಟೇ ಏಕೆ, ನೀವೀಗ ಈ ವಿಡಿಯೋ ನೋಡ್ತಿರೋದು ಕೂಡ ಈ ಮೊಬೈಲ್ ನಿಂದಲೇ ಅಲ್ವಾ? ಆದರೆ ಇವತ್ತಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಮೊಬೈಲ್ ಬಳಕೆ ನಮ್ಮನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿದೆಯೋ, ಇದು ನಮ್ಮನ್ನು ಬುದ್ಧಿವಂತನಾಗಿ ಮಾಡುತ್ತಿದೆಯೋ ಅಥವಾ ಕೇವಲ ಸೋಮಾರಿಯನ್ನಾಗಿ ಮಾಡುತ್ತಿದೆಯೋ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲ್ನ ಪೂರ್ಣ ಜಾತಕವನ್ನು ಬಿಚ್ಚೋಣ. ಮೊಬೈಲ್ ಇವತ್ತು ಕೇವಲ ಒಂದು ಫೋನ್ ಆಗಿ ಉಳಿದಿಲ್ಲ, ಅದು ಪ್ರತಿಯೊಬ್ಬರ ಕೈಯಲ್ಲಿಯೂ ಇರುವ ಒಂದು ವಿಶ್ವವಿದ್ಯಾಲಯವಾಗಿ ಬದಲಾಗಿದೆ. ಹಳ್ಳಿ ಇರಲಿ, ಪಟ್ಟಣವಿರಲಿ, ಶ್ರೀಮಂತನವಿರಲಿ, ಬಡವನಿರಲಿ, ಎಲ್ಲರಿಗೂ ಸಮಾನವಾಗಿ ಜ್ಞಾನ ಸಿಗುತ್ತದೆ. ಹಿಂದೆ ಯಾವುದೋ ಒಂದು ದೊಡ್ಡ ಕೋರ್ಸ್ ಮಾಡಬೇಕೆಂದರೆ ದೂರದ ನಗರಗಳಿಗೆ ಹೋಗಬೇಕಿತ್ತು. ಆದರೆ ಇಂದು ದೊಡ್ಡ ದೊಡ್ಡ ಕೋರ್ಸ್ಗಳು ನಮ್ಮ ಮೊಬೈಲ್ ಆ್ಯಪ್ಗಳಲ್ಲಿ ಕೇವಲ ಒಂದು ಲಿಂಕ್ಗಳಲ್ಲಿ ಲಭ್ಯವಿದೆ. ಅಷ್ಟೇ ಏಕೆ, ಇವತ್ತು ಈ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ನೀಡುತ್ತಿರುವುದು ಕೂಡ ಈ ಮೊಬೈಲ್ ಕ್ರಾಂತಿಯಿಂದಲೇ ಸಾಧ್ಯವಾಗಿದೆ. ವಿಶೇಷವಾಗಿ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಹೊಸ ಬೋಧನಾ ಕ್ರಮಗಳನ್ನು ಕಲಿಯಲು, ಆನ್ಲೈನ್ ಕ್ಲಾಸ್ ಮಾಡಲು ಮೊಬೈಲ್ ಅತ್ಯುತ್ತಮ ಸಾಧನವಾಗಿದೆ. ಒಬ್ಬ ಹಳ್ಳಿಯ ವಿದ್ಯಾರ್ಥಿ ಅಮೆರಿಕದ ಪ್ರೊಫೆಸರ್ ಉಪನ್ಯಾಸ ಕೇಳುತ್ತಿದ್ದಾನೆ ಎಂದರೆ ಅದು ಈ ಮೊಬೈಲ್ ನೀಡಿದ ಜ್ಞಾನದ ಶಕ್ತಿ. ಇದು ಕೇವಲ ಓದಿಗಷ್ಟೇ ಅಲ್ಲ, ರೈತರಿಗೆ ಹವಾಮಾನದ ಮಾಹಿತಿ ನೀಡಲು, ರೋಗಗಳ ಬಗ್ಗೆ ತಿಳಿಯಲು ಕೂಡ ಇವತ್ತು ಮೊಬೈಲ್ ಗುರುವಿನಂತೆ ಕೆಲಸ ಮಾಡುತ್ತಿದೆ. ಇನ್ನು ಆರ್ಥಿಕತೆ ಮತ್ತು ಉದ್ಯೋಗದ ವಿಚಾರಕ್ಕೆ ಬಂದರೆ, ಮೊಬೈಲ್ ಇವತ್ತು ಸಾವಿರಾರು ಕುಟುಂಬಗಳಿಗೆ ಅನ್ನ ನೀಡುವ ದಾರಿ ದೀಪವಾಗಿದೆ. ಬರೀ ಮನರಂಜನೆಯ ಸಾಧನವಲ್ಲ, ಇದೊಂದು ದೊಡ್ಡ ಉದ್ಯಮ. ಮನೆಯಲ್ಲಿ ಕುಳಿತು ಸಣ್ಣ ಗೃಹಿಣಿಯರು ಇವತ್ತು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಲಕ್ಷಾಂತರ ಗ್ರಾಹಕರನ್ನು ತಲುಪುತ್ತಿದ್ದಾರೆ. ಮೊದಲೆಲ್ಲ ಮಾರುಕಟ್ಟೆ ಅಂದರೆ ಪೇಪರ್ನಲ್ಲಿ ಜಾಹೀರಾತು ಕೇಳಬೇಕಿತ್ತು. ಆದರೆ ಈಗ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಬಿಸ್ನೆಸ್ ಬೆಳೆಸಬಹುದು. ಜೇಬಿನಲ್ಲಿ ಹಣವಿಲ್ಲದಿದ್ದರೂ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ಇಡೀ ಜಗತ್ತನ್ನೇ ಸುತ್ತಬಹುದು. ಟೀ ಅಂಗಡಿ ಹಿಡಿದು ದೊಡ್ಡ ಮಾಲ್ಗಳವರೆಗೂ ಇಂದು ಡಿಜಿಟಲ್ ವ್ಯವಹಾರವೇ ರಾಜನಾಗಿದ್ದಾನೆ. ಇದರಿಂದಾಗಿ ಚಿಲ್ಲರೆ ಹಣದ ಸಮಸ್ಯೆ ವ್ಯವಹಾರದಲ್ಲಿ ಪಾರದರ್ಶಕತೆ ಬಂದಿದೆ. ಅಷ್ಟೇ ಅಲ್ಲದೆ ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಂತಹ ವೇದಿಕೆಗಳು ಲಕ್ಷಾಂತರ ಜನರಿಗೆ ಕಂಟೆಂಟ್ ಕ್ರಿಯೇಟರ್ ಎಂಬ ಹೊಸ ಉದ್ಯೋಗವನ್ನು ಸೃಷ್ಟಿಸಿದೆ. ಇದರಿಂದಾಗಿ ಪ್ರತಿಭೆ ಇದ್ದವರಿಗೆ ವೇದಿಕೆ ಮತ್ತು ಆದಾಯ ಎರಡೂ ಸಿಗುತ್ತದೆ. ಮನೆಯಲ್ಲೇ ಕುಳಿತು ಕೆಲಸ ಮಾಡುವ ವರ್ಕ್ ಫ್ರಮ್ ಹೋಮ್ ಎಂಬ ಸಂಸ್ಕೃತಿಗೂ ಮೊಬೈಲ್ ದೊಡ್ಡ ಸಾಧನವಾಗಿದೆ. ಸಂಬಂಧಗಳು ಮತ್ತು ಸಂವಹನದ ಬಗ್ಗೆ ಹೇಳುವುದಾದರೆ, ದೂರವಿದ್ದವರನ್ನು ಹತ್ತಿರ ಮಾಡಿದ್ದು ಇದೇ ಮೊಬೈಲ್. ವಿದೇಶದಲ್ಲಿರುವ ಮಗನ ಮುಖವನ್ನು ತಾಯಿ ವಿಡಿಯೋ ಕಾಲ್ ನಲ್ಲಿ ನೋಡಿ ಸಂಭ್ರಮಿಸಬಹುದು, ಕಣ್ಣೀರು ಒರೆಸಬಹುದು. ಹಿಂದೆಲ್ಲ ಪತ್ರ ಬರೆದು ಅದು ಮುಟ್ಟಲು ವಾರಗಟ್ಟಲೆ ಕಾಯಬೇಕಿತ್ತು. ಈಗ ಕ್ಷಣಾರ್ಧದಲ್ಲಿ ವಿಡಿಯೋ ಕಾಲ್ ಮೂಲಕ ಮಾತನಾಡಬಹುದು. ತುರ್ತು ಸಂದರ್ಭಗಳಲ್ಲಿ ಮೊಬೈಲ್ ಜೀವ ಉಳಿಸುವ ಸಂಜೀವಿನಿಯಂತೆ ಕೆಲಸ ಮಾಡುತ್ತಿದೆ. ರಸ್ತೆಯಲ್ಲಿ ಅಪಘಾತವಾದಾಗ ಅಥವಾ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಹದಗೆಟ್ಟಿದಾಗ ಒಂದು ಫೋನ್ ಕಾಲ್ ಸಾಕು, ನಿಮಿಷಗಳಲ್ಲಿ ಸಹಾಯ ಬಂದು ತಲುಪುತ್ತದೆ. ಲೊಕೇಶನ್ ಶೇರಿಂಗ್ ಮತ್ತು GPS ಮ್ಯಾಪ್ಗಳ ಸಹಾಯದಿಂದ ಯಾರಿಗೂ ಇಂದು ನಾವು ದಾರಿ ತಪ್ಪುವ ಭಯವೇ ಇಲ್ಲದೆ ಎಲ್ಲಿಗೆ ಬೇಕಾದರೂ ಪ್ರಯಾಣಿಸಬಹುದು. ಮಾಹಿತಿ ಕ್ಷಣಾರ್ಧದಲ್ಲಿ ಹರಡುವುದರಿಂದ ಇಡೀ ಜಗತ್ತು ಒಂದು ಸಣ್ಣ ಹಳ್ಳಿಯಂತಾಗಿದೆ. ಬೇರೆ ಇಷ್ಟೆಲ್ಲರ ಒಳ್ಳೆಯದರ ಮಧ್ಯೆ ನಾವು ಒಂದು ಕರಾಳ ಮುಖವನ್ನು ಗಮನಿಸಲೇಬೇಕು. ಇಲ್ಲಿ ನಾವು ಎಚ್ಚರ ತಪ್ಪಿದ್ದರೆ ಸಂಕಷ್ಟ ತಪ್ಪಿದ್ದಲ್ಲ. ಮೊಬೈಲ್ ಎಂಬುದು ಇವತ್ತು ಒಂದು ಸುಳಿವಿನಂತೆ ನಮ್ಮನ್ನು ಎಳೆದುಕೊಳ್ಳುತ್ತಿದೆ. ಒಮ್ಮೆ ರೀಲ್ಸ್ ನೋಡಲು ಶುರು ಮಾಡಿದರೆ ಗಂಟೆಗಳು ಕಳೆದಿದ್ದೇ ತಿಳಿಯುವುದಿಲ್ಲ. ನಮ್ಮ ಕೆಲಸಗಳು ಬಾಕಿ ಉಳಿತವೆ, ನಮ್ಮ ಗುರಿಗಳು ಮರೆತು ಹೋಗುತ್ತವೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಲೈಫ್ ನೋಡಿ, ಅವರ ಐಷಾರಾಮಿ ಫೋಟೋಗಳನ್ನು ನೋಡಿ ನಮ್ಮನ್ನು ನಾವು ಹೋಲಿಕೆ ಮಾಡಿಕೊಳ್ಳುವುದು ಇಂದಿನ ಯುವ ಜನತೆಯಲ್ಲಿ ಕೀಳರಿಮೆ ಮತ್ತು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಅತಿಯಾದ ಬಳಕೆಯಿಂದ ಕುತ್ತಿಗೆ ನೋವು, ಕಣ್ಣಿನ ದಣಿವು ಮತ್ತು ನಿದ್ರೆಯ ಕೊರತೆ ಇಂದಿನ ದೊಡ್ಡ ಸಮಸ್ಯೆಗಳಾಗಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸೈಬರ್ ಕ್ರೈಮ್ ಎಂಬ ರಾಕ್ಷಸ ನಮ್ಮ ಬೆನ್ನ ಹಿಂದೆ ಕುಳಿತಿದ್ದಾನೆ. ಕೊನೆಯದಾಗಿ ಹೇಳಬೇಕಾದರೆ, ಬೆಂಕಿ ಅಡುಗೆ ಮಾಡಲು ಸಹಾಯ ಮಾಡುತ್ತದೆ, ಹಾಗೆ ಮೈ ಸುಡಬಹುದು. ಮೊಬೈಲ್ ಕೂಡ ಹಾಗೆ. ನಾವು ಅದನ್ನು ಹೇಗೆ ಬಳಸುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನ ನಿರ್ಧಾರವಾಗುತ್ತದೆ. ಇವತ್ತಿನ ಆಧುನಿಕ ವಾತಾವರಣದಲ್ಲಿ ಮೊಬೈಲ್ ಅತ್ಯಗತ್ಯ. ಆದರೆ ಅದು ನಿಮ್ಮ ಜೀವನದ ಮೇಲೆ ನಿಯಂತ್ರಣ ಸಾಧಿಸಲು ಬಿಡಬೇಡಿ. ಅಗತ್ಯವಿದ್ದಾಗ ಈ ತಂತ್ರಜ್ಞಾನದ ಲಾಭ ಪಡೆಯಿರಿ, ಆದರೆ ಉಳಿದ ಸಮಯದಲ್ಲಿ ಪ್ರಕೃತಿ, ಪುಸ್ತಕ ಮತ್ತು ಕುಟುಂಬಗಳ ಜೊತೆಗೆ ಸಮಯ ಕಳೆಯಿರಿ.
ಫೋನ್ ಸ್ಕ್ರೀನ್ ಮೇಲೆ ಕಾಣುವ ಜಗತ್ತಿಗಿಂತ ಹೊರಗಿನ ನೈಜ ಪ್ರಪಂಚ ತುಂಬಾ ಸುಂದರವಾಗಿದೆ. ಇವತ್ತಿನ ಈ ಮಾಹಿತಿ ನಿಮಗೆ ಹೇಗೆನಿಸಿತು? ನಿಮ್ಮ ಜೀವನದಲ್ಲಿ ಮೊಬೈಲ್ನಿಂದ ಆದ ಒಂದು ಒಳ್ಳೆಯ ಅಥವಾ ಕೆಟ್ಟ ಬದಲಾವಣೆಯನ್ನು ಕಮೆಂಟ್ ಮಾಡಿ ತಿಳಿಸಿ.